ಇವಾಗ ಹೊರಗೊಂದು ಚೆಕಿಂಗ್ ಕೌಂಟರ್ ಹಾಕಿದ್ದಾರೆ ಸರ್ KSF ಅವರು. ಆ ಚೆಕಿಂಗ್ ಮಾಡಿದ ನಂತರ ಕೂಡ ಒಳ ಹೊಂಟಿದಾವೆ ಅಂತ ವಸ್ತುಗಳು. ಒಂದ್ ಕಡೆ ಹೊರಗೆ ಹೋಗಿದ್ರೆ ಅದು ಬೇರೆ ವಿಚಾರ, ಆದ್ರೆ ಹಂಗೂ ಹೊಂಟಿದಾವ ಅಂತ. ಅಂದ್ರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹಾಕ್ಬೋದನ್ನು, ಅಂದ್ರೆ ಹೊಂದಾಣಿಕೆ ಕೊರತೆ ಐತಿ ಎರಡು. ಹೊರಗಿನಿಂದ ಒಗೆಯವನಿಗೆ ಗೊತ್ತಿರಬೇಕಲ್ಲ ಎಲ್ಲಿ ಒಗಿಬೇಕು ಅಂತ ಯಾರು ಡೈರೆಕ್ಟ್. ನಾನು ಹೇಳ್ತೀನಿ ನಿಮಗೆ ಅದನ್ನು. ಆ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಕೇಳಿದರೆ ಏನಾಗುತ್ತೆ, ಕೆಲವೊಮ್ಮೆ ಬಂದಿಗಳಿಗೆ ಇಂಟರ್ವ್ಯೂ ಬಂದಿರ್ತಾರೆ. ಇಂಟರ್ವ್ಯೂ ಬಂದಾಗ ಅವ್ರೇನು ಮಾಡ್ತಾರೆ, ಅವರು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ಒಗೆದು ಹೋಗಿ ನಾನು ಬೆಳಗ್ಗೆ ನಾನು ತಗೊಳ್ತೀನಿ, ನಾನು ಅರ್ಲಿ ಮಾರ್ನಿಂಗ್ ತಗೊಳ್ತೀನಿ ಅಂತೆಲ್ಲ ಮೆಸೇಜ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಪರ್ಟಿಕ್ಯುಲರ್ ಯಾವುದೋ ಒಂದು ತೆಂಗಿನ ಮರ ಗುರ್ತಿಟ್ಕೊಂಡಿರ್ತಾರೆ, ಅಥವಾ ಟವರ್ ಗುರ್ತಿಟ್ಕೊಂಡಿರ್ತಾರೆ, ಆ ಕಡೆ ಅವರು ಒಗೆದು ಹೋಗ್ತಾರೆ. ಸರ್ ಈಗ ಹಿಂದ್ಗಡೆನೂ ಹೋಗಿರೋ ಮಾಹಿತಿ ಸರ್, ಅದೇ ನಿಮ್ಮ ಇವನು ಇದಾವೆ, ಮನೆಗಳು ಇದಾವೆ, ಸಿಬ್ಬಂದಿ ಕ್ವಾರ್ಟರ್ಸ್ ಇಲ್ಲ, ಕ್ವಾರ್ಟರ್ ಡೆಮಾಲಿಷ್ ಆಗಿದೆ. ಅಲ್ಲಿಂದ ಹೌದು, ಅದು ರಸ್ತೆ ನಮ್ಗೆ ಏನಾಗಿದೆ, ನಮಗೆ ಇದು ಕಾಂಪೌಂಡ್ ಇಲ್ಲ. ಈ ಗಣೇಶ್ಪುರದಿಂದ ಏನು ದೊಬ್ಬಿ ಕಾಲೋನಿ, ಎಂದ ಕಾಲೋನಿ, ದೊಬ್ಬಿ ಘಾಟಿಂದ ನೇರ ಬಂದ್ಬಿಡ್ಬೋದು. ಇಲ್ಲಿ ನೇರ ಬಂದು ಒಗೆದು ವಾಪಸ್ ಹೊರಟ್ಬಿಡ್ಬೋದು. ಆ ಥರ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಕಾಂಪೌಂಡ್ ವಾಲನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವು ಇದೆಲ್ಲ ಮಾಡ್ಕೊಳ್ತೀವಿ, ಪ್ರಪೋಸಲ್ ಎಲ್ಲ ಕಳಿಸಿದ್ವಿ. ಆಗುತ್ತೆ ಸದ್ಯದಲ್ಲಿ ಅದು. ಒಂದು 5% ಇದ್ದಾರೆ. ಎಲ್ಲರಿಗೂ ಫ್ರಿಸ್ಕಿಂಗ್ ಆಗುತ್ತೆ. ಅಂದರೆ ಯಾವಾಗ ಅವಾಯ್ಡ್ ಆಗುತ್ತೆ ಅಂದರೆ, KSISF ಮತ್ತು ನಮ್ಮ ಸ್ಟಾಫ್ ಎರಡೂ ಕೂಡ ಕನೆನ್ಸ್ ಇದ್ದಾಗ. ಈಗ ನೀವು ಪ್ರಾಂಪ್ಟಾಗಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದಾಗ, ನಾನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಪ್ರಾಂಪ್ಟಾಗಿ ಸರ್ಚ್ ಮಾಡಿದಾಗ ನಾನು ಸಿಗಾಕೊಳ್ಳೇಬೇಕಾಗುತ್ತೆ ನಾನು ಆ್ಯಕ್ಚುಲಿ. ಇಲ್ಲ ಇಲ್ಲ ಇಲ್ಲ, ಟೋಟಲಿ ಬ್ಯಾನ್ ಇದೆ. ಎಕ್ಸೆಪ್ಟ್ ಸೂಪರಿಂಟೆಂಡೆಂಟ್ ಯಾರು ತಗೊಂಡು ಹೋಗ್ತಾ ಇಲ್ಲ. ಯಾವಾಗ ಎಷ್ಟನೇ ಇಸ್ವಿನಲ್ಲಿ ಹೇಳ್ತಿರೋದು ಹೇಳಿ ನೀವು? ಈಗ ಇದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದು ಯಾವಾಗ? 2022ರಲ್ಲಿ. ಅದ ನಂತರ ನೋಡಿದ್ದೀರಾ? ಓಕೆ. ಲಾಸ್ಟ್ ಯಾವಾಗ ಮಾಡಿದ್ರು?